ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ವರ್ಷ ಭವಿಷ್ಯ 2025 ಕನ್ಯಾ ರಾಶಿಗೆ ಹೇಗಿದೆ ಅನ್ನುವುದಕ್ಕೆ ಮೊದಲು ನಾನು ಪ್ರೀತಿ ಎಂಬ ಮಾರುಕಟ್ಟೆಯಲ್ಲಿ ಮಾರಾಟವಾಗಲು ನಾನು ಹೋಗಿದ್ದೆ. ಆದರೆ ಅಲ್ಲಿ ನಿಷ್ಠಾವಂತರಿಗೆ ಖರೀದಿಸುವವರೇ ಇಲ್ಲ ಅನ್ನತಕ್ಕಂಥದ್ದನ್ನ ಒಬ್ಬ ಕವಿ ತುಂಬಾ ಅದ್ಭುತವಾಗಿ ಹೇಳ್ತಾರೆ. ನಾನು ಪ್ರೀತಿ ಎಂಬ ಮಾರುಕಟ್ಟೆ, ಅಲ್ಲಿ ಬರೀ ಪ್ರೀತಿನ ಮಾತ್ರ ಮಾರುಕಟ್ಟೆಯಲ್ಲಿ ತಗೊಳ್ಳೋದಂತೆ. ನಿಜವಾದ ಪ್ರೀತಿ ಅದು ಇದು ಅಂತ ಒಂದು ಮಾತು. ಪ್ರೀತಿಗೂ ಒಂದು ಮಾರುಕಟ್ಟೆ ಇದೆ. ಅಲ್ಲಿ ನನ್ನ ಪ್ರೀತಿ ನಾನು ತುಂಬಾ ಪ್ರೀತಿಸೋ ವ್ಯಕ್ತಿ ಅಂತ ನನಗೊಂದು ನಂಬಿಕೆ. ಅಲ್ಲಿ ಹೋಗ್ತೇನೆ ಆ ಮಾರ್ಕೆಟ್ಗೆ. ನನ್ನನ್ನ ನಿಜವಾಗ್ಲೂ ಅಲ್ಲಿರೋ ನಿಷ್ಠಾವಂತರಿಗೆ ಖರೀದಿಸಲೇ ಆಗಲಿಲ್ಲ. ಯಾಕಂದ್ರೆ ನನಗೆ ಬೆಲೆ ಕಟ್ಟಲಿಕ್ಕೆ ಆಗ್ಲಿಲ್ಲ. ಅಂತ ಬೆಲೆ ಕಟ್ಟಲಾಗದ ವ್ಯಕ್ತಿತ್ವ ಅಪರೂಪ ಕೆಲವುಗಳಿಗಿರ್ತವೆ. ಅದು ಕನ್ಯಾ ರಾಶಿಯೇ. ಹೇಳಿ, ನೀವೆಷ್ಟು ಪ್ರೀತಿಸಿದಿರಿ ಜಗತ್ತನ್ನ ಅಂತ, ಎಷ್ಟು ಜನಕ್ಕೆ ಪ್ರೀತಿ ಹಂಚಿದಿರಿ ಅಂತ ಹೇಳಿ. ಹೌದು ಅಲ್ವೋ ಹೇಳಿ ನೀವು ಮಕ್ಕಳೇ. ನಿಮ್ಮಷ್ಟು ಜಗತ್ತಲ್ಲಿ ಪ್ರೀತಿ ಕೊಡೋರು ಇರ್ಲಿ ಬಾಬಾ. ಪ್ರೀತಿ ಕಲಿಬೇಕು ಅಂದ್ರೆ ನಿಮ್ಮಿಂದ ಕಲಿಬೇಕು. ಕಣ್ಣು ನೋಡಿಬೇಕು ಅಂದ್ರೆ ನಿಮ್ಮಿಂದ ಕಲಿಬೇಕು. ನೀವು ಅದು ಕನ್ಯಾ ರಾಶಿಯೇ. ಜಗತ್ತನ್ನೇ ಆ ಒಂದು ಪ್ರೀತಿ. ಬಟ್ ಅಲ್ಲಿ ನಿಷ್ಠಾವಂತರೇ ಇಲ್ಲಪ್ಪ. ಅದಕ್ಕೆ ಪದೇ ಪದೇ ನೋವು ತಿಂದಿರೋದಪ್ಪ ಕನ್ಯಾ ರಾಶಿ. 2024 ಒಂಚೂರು ಚೇತರಿಕೆ ಕೊಟ್ಟಿದೆ. ಲಾಸ್ಟ್ 4 ತಿಂಗಳಿಂದಲೂ ಹೊಸ ಆಲೋಚನೆಗಳು, ಯೋಜನೆಗಳು, ವ್ಯವಸ್ಥೆಗಳು ತುಂಬಾ ನಡೀತಿದ್ದಾವೆ. ಯಾವುದೋ ಒಂದು ಮನೆ ವಿಚಾರದಲ್ಲಿ, ಭೂಮಿ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ, ಯಾವುದೋ ದುಡ್ಡು ಕಾಸಿನ ವಿಚಾರದಲ್ಲೂ ಸ್ವಲ್ಪ ಇನ್ನೂ ಇದೆ. ತಲೆ ಮೇಲೆ ಬಂದಂತ ಸಮಸ್ಯೆ ಇಲ್ಲೋರ್ಗೂ ಎದೆಗೆ ಬಂದು ಇಳಿದಿದೆ. ಅಪ್ಪ ಉಸಿರಾಡ್ತಿದ್ದಾನಪ್ಪ, ಎಲ್ಲರೂ ಕಾಣಿಸಿದ್ರು. ಇಲ್ಲೋರ್ಗೂ ತುಂಬ್ಕೊಬಿಟ್ಟಿತ್ತು. ಜಂಪ್ ಮಾಡಿ ನೋಡ್ತಿದ್ರಿ. 2023 ಇಲ್ಲೋರ್ಗೂ ಇತ್ತು. 24 ಇಲ್ಲಿಗೆ ಬಂತು ಉಸಿರಾಟ ಅಂತ. ಆದ್ರೂ ಬಾಯಿ ಮುಚ್ಕೋಬಿಟ್ಟಿದ್ದ, ಬಾಯಿ ತೆಗಿಲಿಕ್ಕೆ ಆಗ್ತಿರ್ಲಿಲ್ಲ. ಲಾಸ್ಟ್ 6 ತಿಂಗಳಿಂದ ಹಾಗೇ ಅದು ಹಿಡಿತಾ, ಹೀಗೆ ಹಿಡಿತಾ ಎದೆಯವರೆಗೂ ಸಮಸ್ಯೆ ಇಳಿದಿದೆ. ಹತ್ತಿಲ್ಲ, ಇಲ್ಲವರೆಗೂ ಕೂತು ಬಿಟ್ಟಿತ್ತು. 2023 ಕೇಳಬೇಡಿ ನೀವು, ದೇಶಾಂತರ ಹೋಗ್ಬಿಡ್ಬೇಕಿತ್ತು. ಏನೇನೋ ಕದಲಿಕ್ಕೆ. ಅವನೊಬ್ಬ ಶನಿ ಮಾತ್ರ ನಿಮಗೆ ಒಂಥರ ಪ್ರಬಲವಾಗಿ ಕೂತಿದ್ದ. ಗುರು ಕೊಟ್ಟವನ್ ಕೊಡಂಗೆ ತಗೊಂಡವನ್ ಹೇಗೆ ಬಂದ್ರ ಮನೆ, ಕುಟುಂಬ, ವ್ಯವಸ್ಥೆ, ವ್ಯಾಪಾರ, ಉದ್ಯೋಗ, ಸ್ನೇಹಿತರು, ಆತ್ಮೀಯರು ಏನು ನೋಡಿಲ್ಲ. 2024 ಜೂನ್ವರೆಗೂ ಇಲ್ಲ, ಗೌರಿ ಹಬ್ಬದವರೆಗೂ ತುತ್ತು ಕೊಟ್ಟ, ಅನ್ನ ಕೊಟ್ಟ, ಯಜಮಾನನಾಗಿ ನೋವು, ತುತ್ತು ಕೊಟ್ಟ, ಬಂಧುವಾಗಿ, ಆತ್ಮಬಂಧುವಾಗಿ ನೋವು ಪಟ್ಟಿದ್ರ ಇಲ್ವಾ? ಕನ್ಯಾ ರಾಶಿ ಹೇಳಿ. ಕನ್ಯಾ ಲಗ್ನದವರಾಗಿದ್ರೆ ಅಂತೂ ಖಂಡಿತ ನೋಡಿರ್ತೀವಿ ಕಣ್ಣೀರು. ಗುರುಗಳೇ, ಇವರ ಇಂಥ ನಿಯತ್ತಿದೆಯಾ ಈ ವ್ಯಕ್ತಿಗ? ಹೆತ್ತ ಮಗನಿಗಿಂತಲೂ, ಹೆತ್ತ ಮಗಳಿಗಿಂತಲೂ ತುಂಬಾ ಪ್ರೀತಿ ಕೊಟ್ಟ ನೀವು ಬರೆ ಎಳೆದು ಬಿಟ್ಟಾರಪ್ಪ. ಒಂಥರ ತ್ರಿಶಂಕು ಸ್ವರ್ಗ ತರ ನಿಂತು ಬಿಟ್ಟಿದ್ರಿ. ನಿಂತ ನೆಲ ಕುಸಿಯಬಾರದಿತ್ತ. ನೋಡಿ, ನಾನು ಆಗಾಗ ಹೇಳ್ತಾ ಇರ್ತೇನೆ, ತುಂಬಿದ ದೋಣಿ ಮುಳುಗಲಿಕ್ಕೆ ಬೇರೆ ಹೊರಗಡೆಯಿಂದ ಬರೋ ನೀರ್ ಕಾರಣ ಅಲ್ಲ, ಒಳಗಡೆ ಇರೋ ಒಂದು ಸಣ್ಣ ತೂತೆ ಸಾಕು ಅಂತ. ಆ ತೂತು ಮಾಡಿದವ್ರು ಇನ್ಯಾರು ಅಲ್ಲ, ನಮ್ಮ ಜೊತೆ ಇರೋರೆ. ಧೋಕಾಪನ್ ಕೈ ಅವ್ರ ಬಾಹರ್ ಸೆ ನಹೀ ಹೋತಾ ಹೈ. ಅವ್ನಿಗೆ ಯಾರ್ರಿ ನಮ್ಮ ಬಗ್ಗೆ ಏನ್ರಿ ಗೊತ್ತಿದ್ದು ಧೋಕಾ ಮಾಡ್ಲಿಕ್ಕೆ? ಅವ್ನಿಗೆ ಏನ್ ಗೊತ್ತಿದೆ ನಮ್ಮ ವ್ಯವಸ್ಥೆ, ನಮ್ಮ ಒಳ್ಳೇದು ಕೆಟ್ಟದ್ದು, ಸಂಪಾದನೆ ಎನ್ನೋದು ಯಾರಿಗ್ ಗೊತ್ತಿದೆ ಹೇಳಿ? ಎಲ್ಲಿ ಗೊತ್ತಿದೆ ಹೇಳಿ? ನಮ್ಮ ಅನ್ನ ತಿಂದು, ನಮ್ಮ ನೆರಳಲ್ಲಿತ್ತು, ನಮ್ಮ ಬದುಕಿನ ಜೊತೆಲಿತ್ತು, ಕೊಟ್ಟು ಮಾತು, ನಂಬಿ ಮಾತು. ರಾಮಚಂದ್ರ ಮೊನ್ನೆ ನಮ್ಮ ಗುರುಗಳು ಅವ್ರ ಅಸಿಸ್ಟೆಂಟ್ ದಿಢೀರಂತ ಕೆಲಸ ಬಿಟ್ಬಿಟ್ಟಿದ್ದಾರೆ. ಹೀಗೆ ಮಾತಾಡ್ತಿದ್ರು ವ್ಯಾವಹಾರಿಕವಾಗಿ. ನೋಡು,
ಬಲಗೈ ಭುಜ ಮಾಡೋಣ ಅನ್ಕೊಂಡಿದ್ದೆ. ಎಂಥ ಕೆಲಸ ಮಾಡಿ ಮೊನ್ನೆ ಅವ್ರ ತಂದೆ ಸೀರಿಯಸ್ ಅಂದಿದ್ದ, ದುಡ್ಡು ಎತ್ತು ಕೊಟ್ಟಿದ್ದೆ. ಮೊನ್ನೆ ಒಂದು ಯಾರಿಗೂ ಇಂಕ್ರಿಮೆಂಟ್ ಮಾಡಿಲ್ಲ, ಅಂಥದ್ದೊಂದು ಇಂಕ್ರಿಮೆಂಟ್ ಮಾಡಿದ್ದೆ. ಸುಮಾರು ಒಂದು 700 ಜನರ ಸಂಸ್ಥೆ ಪಕ್ಕದಲ್ಲಿ ಆ ಮಗುವನ್ನು ಬಂದಾಗ ಹೀಗಿದ್ದ ಕಣೋ. ಈ ಲೋಕ ಇಷ್ಕಿನ ಮಾರುಕಟ್ಟೆಯಲ್ಲಿ ನಾನು ಮಾರಾಟವಾಗಲು ಹೋಗಿದ್ದೆ, ಆದರೆ ಅಲ್ಲಿ ನಿಷ್ಠಾವಂತರೇ ಸಿಗಲಿಲ್ಲ. ನಿಜವಾದ ಆನೆಸ್ಟಿ ಪರ್ಸನ್ ಮಾಡಿದೆ. ನೀನು ಯಾರನ್ನು ನಂಬೋದು ಹೇಳಿ? ನಮಗಾಗಿರೋ ಈ ಗಾಯಗಳಿಗೆ ಇನ್ನು ನಿಜವಾದ ಇಷ್ಕಿರೋ ವ್ಯಕ್ತಿ ಬಂದರೂ ಕೂಡ, ತಗೋತೀನಿ ಅಂತ ಬಂದರೂ ಕೂಡ ಇನ್ನು ನಾವು ನಂಬಲ್ಲ ಮಕ್ಕಳೇ. ಆ ಸ್ಥಿತಿ ಆಗ್ಬಿಟ್ಟಿದೆ ಕನ್ಯಾ ರಾಶಿಗೆ. ಹೌದು ಅಲ್ವೋ ಹೇಳಿ? ಸಾಮಾನ್ಯವಾಗಿ ನೀವು ಪಿಗ್ಗಿ ಬೀಳಲ್ಲ, ಮೋಸ ಹೋಗಲ್ಲ, ಆದರೆ ಆಗ್ಬಿಟ್ಟಿದೆ ನಿಮ್ಮವರೇ ದೋಣಿ ತೂತುಗಳು ಇಟ್ಟು ಬಿಟ್ಟಿದ್ದಾರೆ. ನೀವೇನು ಮಾಡಿಲ್ಲ ನೀವು. ಕಾರಣ ಏನು ಗೊತ್ತಾ? 12ನೇ ಮನೆ ಒಂದು ಸೂರ್ಯ, 2ನೇ ಮನೆ ಒಂದು ಶುಕ್ರ, ಬೋಮ್. 7ನೇ ಮನೆ ಒಂದು ಗುರು. ನ್ಯಾಯನೇ ನೀವು ಧರ್ಮನೇ ಮಾತಾಡೋದು. ನ್ಯಾಯದಲ್ಲೊಂದು ಧರ್ಮ ಇದೆ, ಧರ್ಮದಲ್ಲೊಂದು ನ್ಯಾಯವಿದೆ. ನೀವು ಮಾತಾಡೋದೇ ನ್ಯಾಯ, ಅದನ್ನು ಕೆದಕಿದ್ರೆ ಅದರಲ್ಲೊಂದು ಧರ್ಮವೂ ಇದೆ. ನಿಮಗೆ ಮಾತ್ರ ಗೊತ್ತು. ಈ ಕಲಿಯುಗದಲ್ಲಿ ಧರ್ಮವಿಲ್ಲ, ಆದರೆ ನಿಮ್ಮ ನ್ಯಾಯದಲ್ಲೊಂದು ಧರ್ಮದ ಸಂದೇಶವಿರುತ್ತದೆ, ಧರ್ಮದ ಸಂಕೇತವಿರುತ್ತದೆ. ದಟ್ ಇಸ್ ವಾಟ್ ದ ಬ್ಯೂಟಿ ಆಫ್ ಕನ್ಯಾ ರಾಶಿ. ಖಂಡಿತ ನಿಮ್ಮ ಮಾತು ಎಲ್ಲರೂ ಹೋಗ್ತಾರೆ, ಎಲ್ರಿಗೂ ನಿಲ್ತಿರ್ಬೇಕಾದ್ರೆ ನಿಮಗೆ ತ್ಯಾಗಕ್ಕೆ ಸಿದ್ಧರಾಗ್ಬಿಡ್ತೀರಿ. ಇಟ್ಸ್ ಓಕೆ. ಭಾವುಕರಾಗ್ಬಿಟ್ರೆ ಅಲ್ಲೊಂದು ಧರ್ಮಕ್ಕೆ ನಿಂತ್ಕೊಬಿಡ್ತೀರಿ. ಯಾಕಂದ್ರೆ 7ನೇ ಮನೆ ಅವನ ಗುರು, 12ನೇ ಮನೆ ಅವನ ಆತ್ಮಕಾರಕ ಸೂರ್ಯ, ಭೋಗಕಾರಕ ಶುಕ್ರ ಬಿಡಲೇ. ಸೇಫ್ಟಿ ಆಗಿರೋ ಒಂದು ಹಗ್ಗ ಕಟ್ಕೊಂಡು ಇಳಿ ಅಂತಾನೆ. ನೀವು ಹಗ್ಗ ಕಟ್ಕೊಂಡೇ ಇಳಿಯೋದು. ಹಾಗಂತ ಮುಳುಗ್ತೀನಿ ಅಂತಲ್ಲ, ಮುಳುಗಲ್ಲ ನೀವು ಮುಳುಗಲ್ಲ ಮಕ್ಕಳೇ. ನೀವು ಯಾವಾಗಲೂ ಒಂದು ಹಗ್ಗ, ಸೇಫ್ಟಿ, ಒಂದು ಪ್ಯಾರಾಶೂಟ್ ಇದ್ದೇ ಇಟ್ಟೇ ಇರ್ತೀರಿ ನೀವು. ನಿಮ್ಮನ್ನು ಮುಳುಗಿಸ್ಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. 3ನೇ ಮನೆ ಅಧಿಪತಿ ಕುಜ, ಅಷ್ಟಮಾಧಿಪತಿ ಕೂಡ. ಕೆಣಕಿದ್ರೆ ಮಾತ್ರ ಕಾಳಿಂಗ ಸರ್ಪವೇ ನೀವು. ಹಾವಿನ ವೇಷ 12 ವರುಷ, ನಿಮ್ಮ ದ್ವೇಷ ಜೀವನ ಪರ್ಯಂತ. ಹೌದು, ನೀವು ಒಬ್ಬ ವ್ಯಕ್ತಿಯನ್ನ ದ್ವೇಷಿಸಿ ಬಿಟ್ಟರೆ ಜೀವನ ಪರ್ಯಂತ ವ್ಯಕ್ತಿನ ನೀವು ಇನ್ನು ನಂಬಲ್ಲ, ಇನ್ನು ಮರೆಯಲ್ಲ. ಬಟ್ ಯಾರ ಮುಂದ್ಗಡೆನೂ ಆ ದ್ವೇಷನ ಮಾತಾಡೋಲ್ಲ. ಗಾಯವೇ ಅಲ್ವಾ ಮಕ್ಕಳ? ಗಾಯ ಪಟ್ಟವನಿಗೆ ಗೊತ್ತು. ಗಾಯ ಮಾಡಿದವನಿಗಿಂತ ಗಾಯ ಆದವನಿಗೆ ಆ ಗಾಯಗಳ ಬರೆ ತುಂಬಾ ಆಗ್ಬಿಟ್ಟಿದೆ ನಿಮ್ಮ ಹೃದಯಕ್ಕೆ. ಇಷ್ಕಿನ ಮಾರುಕಟ್ಟೆಯಲ್ಲಿ ನಿಮ್ಮ ಇಷ್ಕನ್ನ ಕೊಂಡುಕೊಳ್ಳುವ ನಿಷ್ಠಾವಂತರೇ ಇರಲಿಲ್ಲ. ಜನ್ನತ್ ಮೇ ಬಿ ನೈ ಹೈ ಲಿಖೆ ದೇತಾ ಹೂಂ. ನೀವು ಅಂತ ನಿಷ್ಠಾವಂತರು ನೀವು ಇಲ್ಲ ಅಲ್ಲಿ. आपका प्यार को लेने वाला कोई नहीं है. ಏನ್ ಮಾಡೋಣ? ನೀವು ಕೊಟ್ಟು ಪ್ಯಾರೇ ನಿಮಗೆ ವಿಷ. ಹಾಲು ಕುಡಿದು ವಿಷ ಕಕ್ತಾರೆ. ಇವತ್ತು ಕಕ್ಕಿದ್ದಾರೆ, ಆಗಿದೆ, ಇದೆಲ್ಲ ನೋಡಿದ್ದೀರಿ. ಅದರಿಂದ ಒಂಚೂರು ಒಂಟಿಯಾಗಿ ಬಿಟ್ಟಿದ್ದೀರಿ. ಬೇಡ ಇನ್ನು ಕಣ, ಇನ್ಯಾವುದು, ಇನ್ನೆಂಥದ್ದು ಅನ್ನೋ ಒಂದು ಭಾವಾರ್ಥಗಳಲ್ಲಿ ನಿಂತು ಬಿಟ್ಟಿದ್ದೀರಿ. ಇನ್ನು ಸಾಕು. ಎನ್ನೊಳಗೆ ಮಾಯೆಯೋ, ಮಾಯೆಯೊಳಗೆ ನಾನು ಅಂಥದ್ದೊಂದು ಬಂದ್ಬಿಟ್ಟಿದೆ. ಹೌದು, ಬಿ ಅಲೋನ್ ಟು ಬಿ ಹ್ಯಾಪಿ, ಬಿ ಹ್ಯಾಪಿ ಟು ಬಿ ಅಲೋನ್. ನಮ್ಮ ರವಿ ಮಾಮ ಡೈಲಾಗ್ ಅದು. ಬಿ ಅಲೋನ್ ಟು ಬಿ ಹ್ಯಾಪಿ. ಡನ್. ಸಾಕು ಈ ಮೋಸ ಪ್ರಪಂಚ. ಒಬ್ಬೊಬ್ಬರಿಗೂ ಒಂದೊಂದು ನೋವು. ಅಂದ್ರೆ ಕನ್ಯಾ ರಾಶಿಯವ್ರಿಗೆ ನಿಮ್ಮ ಪ್ರೀತಿಯೇ ಶಾಪ. ನೀವೊಂಥರ ಈ ಬಾಹುಬಲಿ ಪಿಕ್ಚರಲ್ಲಿರೋ ಕಟಪ್ಪನ ಥರ ನೀವು. ಕಟಪ್ಪ. ಅದಕ್ಕೆ ನಮ್ಮ ಗುರುಗಳು ತುಂಬಾ ಅದ್ಭುತವಾಗಿ ಹೇಳ್ತಾರೆ. ಅದರಲ್ಲಿರೋ ಬಲ್ಲಾಳ ದೇವ ಒಂದು ಹುಡುಗಿ ಹಿಂದ್ಗಡೆ ಹೋಗಿ ಪ್ರೀತಿ ಬೇಕು ಅಂತ ಅವನು ಕೆಟ್ಟಪ್ಪ. ಬಲ್ಲಾಳ ನೋಡಿ ಹೆಂಗ್ ಸಾಯ್ತಾನೆ. ಹುಡುಗಿ ಅಂತ ಈ ಪ್ರೀತಿಸಿದ ಹುಡುಗಿನ ಮದುವೆ ಆಗಿದ್ದಕ್ಕೆ ಒಂದು ಅಮರೇಂದ್ರ ಬಾಹುಬಲಿ ಡಮಾಲ್ ಆದಪ್ಪ, ಕೆಟ್ಟಪ್ಪ. ಇವೆರಡೂ ಮಾಡದೆ ಕೆಟ್ಟಿದನಪ್ಪ, ಕೆಟ್ಟಪ್ಪ ಕಟ್ಟಪ್ಪ ಅಂತ. ಇದು ನಿಮ್ಮ ಕತೆ ಕಣಪ್ಪ. ಹೌದೇ ಅಲ್ವಾ? ಹೇಳಿ, ಕರೆಕ್ಟಾಗಿ ಹೇಳಿ. ನೀವು ಆ ಥರ ನೀವು ಎಲ್ಲಿದ್ರು ನೀವು ಪ್ರೀತಿ ಹಂಚಬಲ್ರಿ. ಪ್ರೀತಿಗೋಸ್ಕರನೇ ಬದುಕೋದು. ನಿಮ್ಮ ಮಾತು ಪ್ರೀತಿ, ಅನುಬಂಧ ಪ್ರೀತಿ, ವ್ಯಕ್ತಿತ್ವ ಪ್ರೀತಿ, ಬಟ್ ತೂಕದ ಪ್ರೀತಿ. ಅದಕ್ಕೊಂದು ಲೆಕ್ಕಾಚಾರದ ಪ್ರೀತಿ ಇದೆ. ಹೇಗಂದ್ರೆ ಹೇಗೆ ಅಂತಲ್ಲ. ನಿಮ್ಮ ನಿಭಾಯಿಸೋದು ಕಷ್ಟವೇ. ನೀವು ಚಿಕ್ಕ ಮಕ್ಕಳು,
ತುಂಬಾ ದೊಡ್ಡವರು ಕೂಡ ಸಡನ್ ಆಗಿ 70 ಆಡ್ದಾಗ ಆಡ್ತೀರಿ, ಸಡನ್ ಆಗಿ 20 ಆಡ್ದಾಗ ಆಡ್ತೀರಿ. ನಿಮ್ಮನ್ನ ಅರ್ಥ ಮಾಡ್ಕೊಳ್ಳೋದು ನಿಮ್ಮನ್ನ ಕಟ್ಕೊಂಡವ್ರಿಗೆ ಮಾತ್ರ ಗೊತ್ತಿರುತ್ತೆ. ಅವನ ಪಾಡು ಇಲ್ಲ ಆಕೆ ಪಾಡು ಒದ್ದುರ ಅನ್ನೋ ತರ ಆಗ್ಬಿಟ್ಟಿರುತ್ತೆ. ಯಾವಾಗ ನೀವ್ ಹೆಂಗಿರ್ತೀರಿ ಮೂಡ್ ಸ್ವಿಂಗೇ ಗೊತ್ತಿಲ್ಲ. ಇದು ಹೆಂಗಿರುತ್ತೆ ಗೊತ್ತಾ? ತಿಂಡಿ ಚೆನ್ನಾಗಿದೆಯೇನ್ರಿ? ಚೆನ್ನಾಗಿದೆ. ಹಾಗಾದ್ರೆ ನೆನ್ನೆ ಯಾಕ್ರಿ ಹೇಳಿಲ್ಲ? ಬೇಕಿತ್ತ ನಿಮ್ಗಿದು? ಬಾಯಿ ಮುಚ್ಕೊಂಡು ತಿನ್ಬೇಕಿತ್ತು. ಅಮ್ಮ ಇದು ಬೇಡ. ನನ್ನ ಅಡಿಗೆ ಚೆನ್ನಾಗಿರ್ಲಿಲ್ವಾ? ಈ ಅಡಿಗೆನ್ ಬೇಡ ಅಂದ್ರ? ನನ್ನ ಗುರುಗಳಿಗೆ ಅದಕ್ಕೆ ಒಬ್ರಿಗೆ ಹೇಳ್ಕೊಟ್ಬಿಟ್ಟಿದ್ದೆ, ಗುರುಗಳೇ ನೀವು ನಿಭಾಯಿಸಕ್ಕಾಗಲ್ಲ, ನಿಮ್ಮ ಪತ್ನಿಯನ್ನು ನಿಭಾಯಿಸ್ಲಿಕ್ಕಾಗಲ್ಲ, ಅದಕ್ಕೊಂದು ಕೆಲಸ ಮಾಡಿ. ಸೋಮವಾರ ಉಪ್ಪಿಟ್ಟು ವಿತ್ ಕಾಳು ಉಪ್ಪಿಟ್ಟು, ಅದ್ರ ಜೊತೆಲಿ ಒಂಚೂರು ಕೇಸರಿ ಬಾತು, ಒಂಚೂರು ಖಾರ ಇಟ್ಬಿಡು, ವಿತೌಟ್ ಕ್ಯಾಪ್ಸಿಕಮ್ ಅಂತ ಹಾಕ್ಬಿಡಿ. ಸೂಪರ್ ಆಗಿ ಮಾಡ್ತೀಯ ನೀನು, ಅದ್ಭುತ. ಸೋಮವಾರಕ್ಕೆ ಅದು ತಿಂದ್ರೆ ಸೂಪರ್, ಶಿವನಿಗೆ ಪ್ರೀತಿ ಅಂತ ಹಾಕಿ. ಮತ್ತೆ ಮಂಗಳವಾರಕ್ಕೆ ಪುದೀನ ಚಟ್ನಿ ಒಂದು, ಖಾರ ಚಟ್ನಿ ಒಂದು ಮಾಡಿಬಿಟ್ಟು ಅದ್ರ ಜೊತೆನಲ್ಲಿ ಉರುಗಡ್ಲೆ ಚಟ್ನಿ ಜೊತೆ ಇಡ್ಲಿ, ಅಕ್ಕಿ ಹಿಟ್ಟಲ್ಲಿ ಮಾಡಿರೋ ಇಡ್ಲಿ, ಅದ್ರ ಜೊತೆಲಿ ಆದ್ರೆ ಒಂದು ಉದ್ದಿನ ವಡೆ ಇದ್ರೆ ಸೂಪರ್. ಅದು ಮಂಗಳವಾರಕ್ಕೆ ಸುಬ್ರಹ್ಮಣ್ಯನ ಪ್ರೀತಿ, ಅದು ತಿಂದ್ರೆ ವಾ. ಅದು ನಿನ್ನ ಕೈಯಲ್ಲಿ ಮಲ್ಲಿಗೆ ಇಡ್ಲಿ ತರ ಇರುತ್ತೆ ಅಂತ ಹೇಳಿ ಅವರು ಲಿಸ್ಟ್ ಮಾಡ್ಕೊಂಡ್ರು. ಬುಧವಾರಕ್ಕೆ ಹೇಳಿ ಪೆಸರಟ್ಟು ಮಾಡಿದ್ರೆ ಬ್ಯೂಟಿಫುಲ್. ಅದ್ರ ಜೊತೆಲಿ ಒಂಚೂರು ದಾಲ್ ಸಾಂಬಾರು, ತೊಗರಿಬೇಳೆ ಹಾಕಿರೋ ಸಾಂಬಾರು, ಒಂಚೂರು ಚಿಕ್ಕ ಚಟ್ನಿ ಇಟ್ಕೊಂಡು ಪೆಸರಟ್ಟಾಗಿರುತ್ತೆ ನಿನ್ನ ಕೈಯಿಂದ. ನಿನ್ನ ಮೂಗೇ ಪೆಸರಟ್ಟು ಅಂತ ನಿಮ್ಮ ಧರ್ಮಪತ್ನಿಗೆ ಹೇಳಿ. ಹೀಗೆ ಒಂದೊಂದು ದಿನಕ್ಕೆ ಒಂದೊಂದು ಹೇಳ್ಕೊಟ್ಟೆ. ನೀವು ನಂಬಲ್ಲ, ವರ್ಕೌಟ್ ಆಗ್ಬಿಟ್ಟಿದೆ. ಏನೋ ಇದು ಇಂಥದ್ದು ಹೇಳ್ಕೊಟ್ಬಿಟ್ಟಿದ್ಯಾ, ಸೂಪರ್ ಆಗಿದೆ, ಹ್ಯಾಪಿ ಆಗಿದೆ, ಟೆನ್ಷನ್ ಇಲ್ಲ ಅಂತ. ಇಲ್ಲ ಗುರುಗಳೇ, ನಿಮ್ಮ ಪತ್ನಿ ಕನ್ಯಾ ಲಗ್ನದವರು, ಅದಕ್ಕೆ ನನಗಿದು ಬೇಡ, ನನಗೆ ಇಡ್ಲಿ ಮಾಡಿಕೊಡು ಅಂತ ಹೇಳಿದಾಗೆಲ್ಲ ತಗದಿಮಿ ತೋಮಾಗಿದೆ. ಹೌದು ಕಣೋ, ಏನಾಗಿದೆ ಗೊತ್ತಾ? ಇವರು ದಿನ ಇಡ್ಲಿನಾ, ಇದೇನಿದು ಇಡ್ಲಿ, ನಂಗೊಂದು ದೋಸೆ ಹಾಕು ಅಂತ. ಏನೋ ನಾನು ಮಾಡಿದ ಇಡ್ಲಿ ಚೆನ್ನಾಗಿಲ್ವಾ? ಉಪ್ಪಿಟ್ಟು, ಉಪ್ಪಿಟ್ಟಲ್ಲಿ ಕಾಳಿಲ್ಲ, ನೆಕ್ಸ್ಟ್ ಟೈಮ್ ಮಾಡಿದಾಗ ಒಂದು ಸ್ವಲ್ಪ ತರಕಾರಿ ಉಪ್ಪಿಟ್ಟು ಇಲ್ಲ ಕಾಳು ಉಪ್ಪಿಟ್ಟು ಮಾಡು ಅಂತ ಹೇಳಿದ್ರೆ, ಹಾಗಾದ್ರೆ ಈ ಉಪ್ಪಿಟ್ಟು ಚೆನ್ನಾಗಿಲ್ವಾ? ಢಮಾಲು. ಹೊಗಳಿದ್ರೂ ಕಷ್ಟ, ಅದೇ ಉಪ್ಪಿಟ್ಟು ಬರುತ್ತೆ. ನೋಡಿ, ಗುರುಗಳ ಹತ್ರ ಎಲ್ಲದಕ್ಕೂ ಪರಿಹಾರ ಇದೆ ಅನ್ನೋದಕ್ಕಿದೆ. ಎಷ್ಟು ಕನ್ಯಾ ರಾಶಿಯವ್ರು ನೋಡಿಲ್ಲ, ಎಷ್ಟು ಎಂಥ ರಾಶಿಯವ್ರು ನೋಡಿಲ್ಲ ನಾವು. ಹೇಳ್ಕೊಡು, ಸೂಪರ್ ಕಣ, ಫ್ಯಾಂಟಾಸ್ಟಿಕ್ ಆಗಿ ತಿಂಡಿ ಬರ್ತಿದ್ದ ಕಣ. ಸೆಂಟ್ರಲ್ ಒಂದು ಗ್ಯಾಪಲ್ಲಿ ಒಂದು ಆಯ್ತು ಅಂದ್ರೆ ಒಂದು ಮಶ್ರೂಮ್ ಫ್ರೈ ಒಂದು ಇಟ್ಬಿಟ್ರೆ ಇಬ್ರು ಜೊತೆ ಕೂತ್ಕೊಂಡು ಅದನ್ನ ಸಾಸ್ ಜೊತೆ ತಿಂದ್ಬಿಟ್ರೆ ವಾವ್ ಅಂತ ಹೇಳ್ಬಿಡಿ ಗುರುಗಳೇ ಅಂತ. ಇದೆಲ್ಲ ಟೆಕ್ನಿಕ್ ಹೇಳಿ ಗುರುಗಳೇ, ಹೇಳಿ ಅಂತ. ಅವ್ರಿಗೆ ಗೊತ್ತಿಲ್ಲ ಅವ್ರ ಪತ್ನಿಗೆ ನಾನು ಹೇಳ್ಕೊಟ್ಟಿದ್ದೀನಿ, ಇದೆಲ್ಲ ನಡೀತಿದ್ದೆ ಅದ್ಭುತವಾಗಿ. ನಮ್ಮ ಯಜಮಾನ್ರು ಖುಷಿಪಟ್ಟು ತಿಂತಿದ್ದಾರೆ, 2 ಇಡ್ಲಿ ತಿಂತಿದ್ದಾರೆ. ವಾವ್, ಹೇಳ್ಕೊಟ್ಟವ್ರು ನಾವೇ ಇಲ್ಲಿ ಬಾಯ್ ಬಿಡ್ತಿಲ್ಲ. ಅದೇ ದೋಸೆ, ಅದೇ ಇಡ್ಲಿ, ಅದ್ರ ಜೊತೆ ಈ ಥರದ್ದು ಒಂದು ಸಣ್ಣ ಒಗ್ಗರಣೆ, ದಿನಕ್ಕೆ ಒಂದೊಂದೊಂದು ಲಿಸ್ಟ್ ಮಾಡಿ. ಇದು ಶುಕ್ರವಾರ ಈ ನೈವೇದ್ಯಕ್ಕೆ ಖಾರ ಪೊಂಗಲ್ ಜೊತೆ ಸ್ವೀಟ್ ಪೊಂಗಲ್ ಇದ್ದು, ಅದ್ರ ಜೊತೆ ಒಂದು ವಡೆ, ಒಂದು ಚಟ್ನಿ ಅಂದ್ಬಿಟ್ರೆ ತುಪ್ಪದ ಪೊಂಗಲ್ ತಿನ್ನೋದೇ ಒಂದು ಅಂದ ಪುಟ್ಟ ಅಂತ. ಕದಲಿಕ್ಕೆ ಮನೆಗೆ ಹೋದ್ರೆ ನನಗೂ ಅದೇ ಬೇಕಿದ್ದಿತ್ತು. ಮನೆಗೆ ಹೋದ್ರೆ ಸಾಕು, ಗುರುಗಳು ಅಣ್ಣಾಜಿ ಇದು ತಗೊಳ್ಳಿ ನೋಡಿ, ಇದು ಹೆಂಗಿದೆ ಅಂತ. ಸೂಪರ್. ಗುರುಗಳ ಮುಖ ನೋಡ್ತೆ ಹೆಂಗಿದೆ ಅಂತ. ಸಾಕಾಗಿದೆ ಕಣೋ, ಪುಣ್ಯಾತ್ಮ ಕಣೋ, ನಿನ್ ಬಾಯಿಗೆ ಕಲ್ಸಕ್ರೆ ಹಾಕ್ಬೇಕು. ಸುಮ್ಮನೆ ಕಿವಿಗೆ ಬಿದ್ಬಿಟ್ಟು ಅದು ಕಿವಿ ಶಾರ್ಪ್ ಇರುತ್ತೆ. ಕನ್ಯಾ ರಾಶಿ ಕನ್ಯಾ ಲಗ್ನದವ್ರಿಗೆ ಮೈಯೆಲ್ಲ CBI ಆಫೀಸರು. ನಿಮ್ ಕಣ್ಣಿಗೆ ಯಾರ ಕಣ್ಣಿಗೂ ಕಾಣಿಸುತ್ತೆ. ಯಸ್, ದಟ್ ಇಸ್ ದ ಬ್ಯೂಟಿ ಆಫ್ ಬುಧನ್ ತತ್ವ. ತುಂಬಾ ಚಿಕ್ಕದಾಗಿ ಸಮಸ್ಯೆ ನೋಡ್ತೀರಿ, ಏನೇ ಇರ್ಬೋದು, ಎಂಥ ಸಮಸ್ಯೆ ಇರ್ಬೋದು, ಬೂತ್ ಕನ್ನಡಿಲಿ ನೋಡ್ತೀರಿ, ಅದು ಪ್ರಾಬ್ಲಮ್. ಹಂಗಂದ್ಬಿಟ್ಟ ನಿಮಗೆ ನೀವೇ ಬಾಯ್ಲ್ ಆಗೋದು ಜಾಸ್ತಿ ಅಂತ. ನಿಮಗೆ 2025 ಇಷ್ಕಿನ ಮಾರುಕಟ್ಟೆಯಲ್ಲಿ ನಿಮ್ಮ ಇಷ್ಕು ಮಾರಬಲ್ಲಿರ ಇದೆಯಾ ಇಲ್ವಾ? ಏನಾದ್ರೂ ತೊಂದರೆಯ ಸಮಸ್ಯೆಯ? ನಿಮ್ಮ ಪ್ರೀತಿಯ ಮಾರುಕಟ್ಟೆಯಲ್ಲಿ ಇದ್ದಾರೆ ಮಕ್ಕಳು. ಹಾಗಂದ್ರೆ ಅಲ್ಲಿ ವಿಶೇಷವಾಗಿ ಶುಕ್ರ ಶನಿಯ ಒಂದು ಪ್ರಭಾವ ಉಂಟು. ವಿಪರೀತ ಖರ್ಚು ಕೊಟ್ಬಿಡ್ತಾನೆ, ಅದೊಂದು ನೋಡ್ಕೊಂಡು. ಎಸ್, ಧನಕಾರಕ ಷಷ್ಠ ಭಾವದಲ್ಲಿದ್ದಾನೆ.
ಭಾಗ್ಯಾಧಿಪತಿ ಷಷ್ಠಭಾವದಲ್ಲಿದೆ. ಅದೊಂದು ನೋಡ್ಕೊಳ್ಳಿ. ಆಮೇಲೆ ನಿಮಗೆ ಫೆಬ್ರವರಿ 15 ಮೇಲೆ ಒಂದು ಸ್ವಲ್ಪ ಗುರುಬಲ ಬರುತ್ತೆ. ಮಾರ್ಚ್, ಏಪ್ರಿಲ್, ಮೇ ಈ 90 ದಿನದಲ್ಲಿ ಏನೇನು ಮಾಡ್ಕೋಬೇಕೋ ಅದ್ಭುತವಾಗಿ ಹೆಜ್ಜೆ ಇಡಿ. ಮೇ 15 ನಂತರ ಮೇ 18ಕ್ಕೆ ತಮಾಷೆನ ಗೊತ್ತಾ, ನಿಮ್ಮನ್ನು ಹಿಡ್ಕೊಂಡಿದ್ದಂಥ ಕೇತು ಬಿಡುಗಡೆ ಆಗ್ತಾನೆ. ರಾಹು 6ನೇ ಮನೆಗೆ ಬಂದ್ಬಿಡ್ತಾನೆ. ಮಾರ್ಚ್ 29ಕ್ಕೆ ಶನಿ ಮೂಮೆಂಟ್ ಆಗಿ ಗುರು ಸಾರಕ್ಕೆ ಬಂದು ಗುರು ಮೇ 15ಕ್ಕೆ ಬದಲಾವಣೆಯಾಗಿ ಕುಜನ ನಕ್ಷತ್ರಕ್ಕೆ ಬರ್ತಾನೆ. ಯಾವುದೋ ಒಂದು ಪ್ರಾಪರ್ಟಿ ಇಲ್ಲ ಗಾಡಿ, ರಿಯಲ್ ಎಸ್ಟೇಟ್ ಏಜೆಂಟ್, ಪ್ರಾಪರ್ಟಿ ಏಜೆಂಟ್, ಒಂದು ಪ್ರಾಪರ್ಟಿ ಡೆವಲಪ್ಮೆಂಟ್, ಮನೆ ಮಾರೋದು, ಮನೆ ತಗೊಳ್ಳೋದು, ಮನೆ ಕಟ್ಟೋದು, ಭೂಮಿ ವಿಚಾರದಲ್ಲಿ ಒಂದು ಒದ್ದಾಟ ಎಳೆದಾಟ ಏನು ಆಗ್ತಿತ್ತು ನೋಡಿ, ಅದರಲ್ಲಿ ಒಂದು ದಾರಿ ಮಾಡಿಸ್ತಾನೆ. 100% ಹೇಳ್ತಾನೆ, ಒಂದು ಸೂಪರ್. ನನಗೆ ಸ್ವಲ್ಪ ಭಯ, ಸಪ್ತಮದಲ್ಲಿ ಶನಿ ಬಂದು ಗುರುಸಾರದಲ್ಲಿದ್ದಾನೆ. ನಂಬಬೇಡಿ. ಯಾರೋ ಒಳ್ಳೆಯವರಾಗಿ ನಿಮ್ಮ ಮನೆಯಲ್ಲೊಂದು ದುರಂತ ನಡೆಯುತ್ತೆ. ಯಾರೋ ದೊಡ್ಡವರು, ವಯಸ್ಸಾದವರಿಗೊಂದು ಸಮಸ್ಯೆ, ದೊಡ್ಡಣ್ಣ, ದೊಡ್ಡತ್ಗೆ, ದೊಡ್ಡ ಬಾವ, ದೊಡ್ಡಪ್ಪ, ಚಿಕ್ಕಪ್ಪ, ದೊಡ್ಡವರು 70 ದಾಟಿದವರಿಗೊಂದು ಅಲ್ಲೊಂದು ಗಂಡ ಶನಿ ಉತ್ಪತ್ತಿ ಆಗುತ್ತದೆ. ವಯಸ್ಸಾದವರಿಗೊಂದು ಕಂಟಕ ಉಂಟು. ಕುಟುಂಬದಲ್ಲಿ ಒಂದು ಎಚ್ಚರಿಕೆ. ಮಹಾಮೃತ್ಯುಂಜಯ ಜಪ, ಮಹಾಮೃತ್ಯುಂಜಯ ಪೂಜೆ, ಮಹಾಮೃತ್ಯುಂಜಯ ಹೋಮ ಈ ಥರದ್ದು ಮಾಡಿಸ್ತಕ್ಕಂಥದ್ದು ಮಾಡಿ. ಗುರುಸಾರದಲ್ಲಿ ಅಲ್ಲಿ ನಿಂತ್ಕೊಂಡಿದ್ದಾನೆ. ದೇರ್ ಒನ್ ಸ್ಮಾಲ್ ಥಟ್. ದೆನ್ ಗುರು ಬೇರೆ ಕುಜನ್ ಸಾರದಲ್ಲಿ ಬರ್ತಾನೆ. ನಿಮಗೂ ಕುಜನಿಗೂ ಸ್ವಲ್ಪ ಆಗೋಲ್ಲ. ಆದ್ರಿಂದ ಕುಜ ಬೇರೆ ತಯ್ಯ ತಕ್ಕ ಅಂತ ಹೇಳ್ಬಿಟ್ಟು ಏನೋ ಕುಣಿಸ್ತಿದ್ದ. ಸೊ ಬೈ ಫೆಬ್ರವರಿ 15 ಒಳಗಡೆ ಅಲ್ಲೊಂದು ಮ್ಯಾಜಿಕ್ ನಡೆಯುತ್ತೆ. ನಿಮಗೆ ಯಾವುದೋ ಒಂದು ಪ್ರಾಪರ್ಟಿ ವಿಚಾರದಲ್ಲಿ ಒಂದು ಲಾಭ ಆಗುತ್ತೆ. ತಗಾದೆ, ಕಿರಿಕಿರಿ, ಟೆನ್ಷನ್ನು, ಕೊಡೋದು, ತಗೊಳ್ಳೋದು, ಮಾರೋದು, ಏನೋ ಒಂದು ಸಿಕ್ಕಲ್ಲಿ ನಿಂತಿತ್ತು. ಪ್ರಯತ್ನ ಮಾಡಬೇಡಿ. ಬ್ಯೂಟಿಫುಲ್ ಚೇಂಜಸ್ ವಿಲ್ ಹ್ಯಾಪನ್. ಬ್ಯೂಟಿಫುಲ್ ಚೇಂಜಸ್ ತಂದು ಕೊಡ್ತಾನೆ ಕನ್ಯಾ ರಾಶಿಗೆ, ಕನ್ಫರ್ಮ್. ಅದರ ಮೇಲೆಯೂ ಕೂಡ ಜೂನ್ 3ರವರೆಗೂ ಬ್ಯೂಟಿಫುಲ್. ಹಿಡ್ಕೊಂಡಿದ್ದಂಥ ಕೇತು ಬಿಡ್ತಾನೆ ನಿಮಗೆ. ಆರೋಗ್ಯ ವೃದ್ಧಿ, ಬ್ಯೂಟಿಫುಲ್ ಆರೋಗ್ಯ ವೃದ್ಧಿ. ಸಂಗಾತಿಗೆ ಬಲ, ಸಂಗಾತಿಯ ವ್ಯವಸ್ಥೆಗಳಲ್ಲಿ ಬಲ, ನಿಮ್ಮ ಯಜಮಾನರಿಗೆ ಇಲ್ಲ ನಿಮ್ಮ ಹೆಂಡತಿಗೆ ತುಂಬಾ ದೊಡ್ಡದಾದಂಥ ಸಕ್ಸಸ್ ಸಿಗುತ್ತೆ. ಯಾಕಂದ್ರೆ ಶನಿ ಇರೋ ಮನೆಗೆ ವೃದ್ಧಿ, ಆಯುಷ್ಯಕಾರಕ. ಅದರಲ್ಲೂ ಕ್ಷೀರಸಾಗರದಲ್ಲಿ ಕುಳಿತಿದ್ದಾನೆ. ಲಕ್ಷ್ಮಿ ಕುಬೇರಕಾರಕ ಅಂತೇವೆ. ಶನಿ ಬಂದು ಮೀನರಾಶಿಯಲ್ಲಿ ಕುಳಿತರೆ ಕುಬೇರ ಅಂತ ಹೇಳ್ತವೆ. ಅಂಥದ್ದೊಂದು ಮಹಾಲಕ್ಷ್ಮಿ ಉದ್ಭವ ಆಗಿದ್ದೆ ಕ್ಷೀರಸಾಗರದಿಂದ. ಕಾಲಲ್ಲಿ ಆ ಮಹಾ ದುರ್ಗಿ ಅಭಿರಾಮಿಯೇ ಕೊಟ್ಟಿರ್ತಕ್ಕಂಥ ಕಂಕಣ ಧರಿಸಿದ್ದಾನೆ ಆ ಪುಣ್ಯಾತ್ಮ. ಅಲ್ಲಿ ಬಂದು ಕಾಲಿಟ್ಟಿದ್ದಾನೆ. ಅದು ಎಷ್ಟು ನಿಧಿ ಬರ್ಬೋದೋ ಗೊತ್ತಿಲ್ಲ. ಹಾಕಿ ಇಷ್ಟು ದಿನ ಸರ್ಪ ಹಾಕೊಂಡು ಎಳೆದು ಆ ವಿಷ ನುಂಗುತ್ತಿದ್ರಲ್ವಾ, ಅಲ್ಲೊಂದು ನಡೆಯುತ್ತೆ. ಬಟ್ ಅದ್ರ ಮೇಲೆ ಸಿಕ್ಕಾಬಟ್ಟೆ ಜನರ ಕಣ್ಣಿರುತ್ತೆ. ವೆರಿ ಕೇರ್ಫುಲ್. ನಿಮ್ಮ ಯಜಮಾನರನ್ನ ಕಾಪಾಡ್ಕೊಳ್ಳಿ, ನಿಮ್ಮ ಹೆಂಡತಿನ ಕಾಪಾಡ್ಕೊಳ್ಳಿ. ಏನ್ ಮಾಡ್ತಿದ್ದಾರೆ, ಮಾಡ್ತಿದ್ದಾರೆ, ಎಲ್ಲಿ ಹೋಗ್ತಿದ್ದಾರೆ, ಏನ್ ಬರ್ತಿದೆ, ಬರ್ತಿದೆ, ಏನು ಬೇಡ. ಯಾಕಂದ್ರೆ ಕೇಂದ್ರಾಧಿಪತಿಯ ಕೇಂದ್ರ ಸ್ಥಾನಕ್ಕೆ ಬರ್ತಾನೆ. 4-7ನೇ ಮನೆಯ 4ನೇ ಮನೆ ಸುಖ, 7ನೇ ಮನೆ ಕೊಡೋದು ತಗೊಳ್ಳೋದು. ಸೊ 2ಕ್ಕೂ ಆಧಿಪತ್ಯ ಹೊಂದಿರುವ ಗುರು ಕುಜನಸಾರದಲ್ಲಿ, ಆ ಗುರು ಬುಧನ ಮನೆಯಲ್ಲಿ ಮಹಾ ಚಾಣಾಕ್ಷನಾಗಿ ಬಂದು ಕೂತ್ಕೋತಾನೆ. ತಿಂದ ಏಟು ಪೆಟ್ಟು ಎಲ್ಲ ಬದಲಾವಣೆ ಮಾಡಿಬಿಟ್ಟಿರುತ್ತೆ. ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದೆಲ್ಲ ಮಿಸ್ಜಡ್ಜ್ಮೆಂಟ್ ಆಗಿತ್ತೆಲ್ಲ ಗುರು ಹುಷಾರಾಗ್ಬಿಡ್ತಾನೆ. ಬುಧನ ಮನೆಯಲ್ಲಿ ಕುಳಿತಿರೋದನ್ನ ತರ್ಕಕ್ಕೆ ನಿಂತ್ಕೋತಾನೆ. ವಾಟ್ ಇಸ್ ರೈಟ್, ಅವನ್ ಜಡ್ಜ್ಮೆಂಟ್ಗೆ ನಿಂತ್ಕೋತಾನೆ. ಅಲ್ಲಿ ನೀವು ನಿಂತ್ಕೊಂಡ್ಬಿಟ್ರೆ ಸಾಕು. ಜೊತೆಲಿ ನಿಂತ್ಕೊಳ್ಳಿ. ಕನ್ಯಾ ರಾಶಿಯವರು ಯಾವತ್ತೂ ಅಷ್ಟು ದಿಗಿಲು ಸ್ವಭಾವದ ವ್ಯಕ್ತಿಗಳು. ನೀವು ಎಲ್ಲದಕ್ಕೂ ದಿಗಿಲೈ. ಆತ್ಮಕಾರಕ ಸೂರ್ಯ ಅಲ್ವಾ, ಯಾವ್ದಕ್ಕೆ ದಿಗಿಲು ಪಡ. ಇದು ಮಾಡ್ಬಿಟ್ರೆ ಹಿಂಗಾಗುತ್ತೆ, ಅದು ಮಾಡ್ಬಿಟ್ರೆ ಹಿಂಗಾಗುತ್ತೆ, ಅವೆಲ್ಲ ಏನೂ ಆಗಲ್ಲ. ಯಾಕೆಂದ್ರೆ ನೀವು ತುಂಬಾ ಬುದ್ಧಿವಂತರು. ಪ್ರಾಬ್ಲಮ್ ಅದೇ, ಎಲ್ಲದರಲ್ಲೂ ನಿಮ್ಗೆ ಅದೊಂದು. ಈ ಆಪಲ್ಲು ಸೂಪರ್. 3 ತಿಂದು ಬಿಟ್ರೆ ಸ್ವಲ್ಪ ಸಿಪ್ಪೆ ತೆಗೆದು ತಿಂದ್ರೆ ಹೆಂಗೆ, ಸಿಪ್ಪೆ ಇದ್ದು ತಿಂದ್ರೆ ಹೆಂಗೆ, ಕಟ್ ಮಾಡಿ ತಿಂದ್ರೆ ಹೆಂಗೆ, ಕಚ್ಚಿ ತಿಂದ್ರೆ ಹೆಂಗೆ, ತೊಳೆದು ತಿಂದ್ರೆ ಹೆಂಗೆ, ತೊಳೆದಿದ್ರೆ ತಿಂದ್ರೆ ಹೆಂಗೆ, ತಣ್ಣೀರಲ್ಲಿ ತೊಳೆದ್ರೆ ಹೆಂಗೆ, ಬಿಸಿನೀರಲ್ಲಿ ತೊಳೆದ್ರೆ ಹೆಂಗೆ.
ಅದಕ್ಕೆ ಉಪ್ಪು ಖಾರ ಹಾಕೊಂಡು ತಿಂದ್ರೆ ಹೆಂಗೆ, ಜ್ಯೂಸ್ ಮಾಡ್ಕೊಂಡು ತಿಂದ್ರೆ ಹೆಂಗೆ, ಈ ಥರದ್ದು ಮಲ್ಟಿಪಲ್ ಆ್ಯಪಲ್ ಇಟ್ಟುಬಿಟ್ರೆ ಇಟ್ ಸ್ಟಾರ್ಟ್ಸ್. ನಿಮ್ಮಷ್ಟು ಗೂಗ್ಲಿಂಗ್ ಮಾಡೋರು ಯಾರೂ ಇಲ್ಲ. ಯಾರೋ ಮೊನ್ನೆ ಒಂದು ತುಂಬ ಅದ್ಭುತವಾಗಿ ರೀಲ್ಸ್ ಹಾಕಿದ್ರು. ಅವ್ನು ಯಾರೋ ಡಾಕ್ಟರ್ ಹತ್ರ ಹೋಗಿದ್ದಾನೆ. ಡಾಕ್ಟ್ರು ಹಿಂದ್ಗಡೆ ಹೆಂಗೆ ಈ ಸ್ಟ್ರೆಚ್ ಬಸ್ಟರ್ಗೆ ಒಂದು ಏನ ಬಾಲ್ ಚೆಂಡು ಕಟ್ಕೊಂಡು ಇಸ್ಕೋತಿದ್ದಾರೆ. ಅವ್ನು ಇಟ್ಕೊಂಡು ಏನೇನೋ ಕ್ವಶನ್ ಕೇಳ್ತಾನೆ, ಇದು ಹಿಂಗಂತೆ ಇದು ಹಂಗಂತೆ. ಡಾಕ್ಟ್ರು ಓದಿರೋದು ಇವರು, ಎಕ್ಸ್ಪರ್ಟಿ ಇವರು, ಆಪರೇಷನ್ಗಳ ಎಕ್ಸ್ಪರ್ಟು. ಗಿಚ್ಚಿಕ್ತಿದ್ದಾರೆ, ಹಾಕೊಂಡು ಪಂಚೋ ಡಾಕ್ಟ್ರ್ ಆಗಿ ಹೊಡೆಯೋ ಆಗಿಲ್ಲ. ಗೂಗ್ಲಿಂಗ್ ಮಾಡೋದು ಜಾಸ್ತಿ ನಿಮ್ಮದೇ. ಈ ಸುದ್ದ ತರಲೆಗಳು ಕೆಲವೊಂದು ಇರ್ತವೆ ನಿಮ್ದು. ಈ ಕನ್ಯಾ ರಾಶಿ ಕನ್ಯಾದಾಗ ಬಿಟ್ರೆ ಇವ್ರದೇನು ಅವ್ರದ್ದೇನು ಇದೇ ಕತೆ. ನೀವೇನಾದ್ರೂ ಫಿಲ್ಮ್ ಡೈರೆಕ್ಟರ್ ಆಗ್ಬಿಟ್ರೆ ಗೋವಿಂದ. ಒಂದ್ ಸೀನ್ ತೆಗಿಯೋಷ್ಟು ಇದನ್ನ ಹಿಂಗ್ ತೆಗಿಯೋಷ್ಟು ಚೆನ್ನತ್ತೆ, ಇದು ಹಿಂಗ್ ತೆಗಿಯೋ ಗ್ಯಾರಂಟಿ ಹೇಳ್ತೀನಿ. ನೀವು 5 ಕೋಟಿ ಬಜೆಟ್ ಅನ್ನೋದು 15 ಕೋಟಿ ಆಗ್ಬಿಡುತ್ತೆ, 3 ಪಟ್ಟು ಆಗ್ಬಿಡುತ್ತೆ. ಯು ವಿಲ್ ಗೋ ಸಮಥಿಂಗ್ ಔಟ್ ಆಫ್ ದಿ ಬಾಕ್ಸ್. ನಾನು ನೋಡಿದ್ದೀನಿ, ಒಬ್ಬ ಬಹುದೊಡ್ಡ ನಿರ್ದೇಶಕರು ಒಂದು ಮೂವಿ ಲಾಂಚ್ ಮಾಡ್ತಾರೆ. ಅವ್ರು ಅಂದ್ಕೊಂಡಿದ್ದ ಬಜೆಟ್ ಒಂದು, ಆಗಿದ್ದ ಬಜೆಟ್ ಒಂದು, ರಿಲೀಸ್ ಮಾಡಬೇಕಾಗಿರೋದು ಒಂದು, ಮಾಡಿರೋದು ಇನ್ನೊಂದು. ನಥಿಂಗ್ ಬಟ್ ಕನ್ಯಾ ಲಗ್ನ. ನೋಡ್ತಲೇ ಇದೆ. ಇವರು ಏನೋ ಮಾಡ್ತಾರೆ. ಪ್ರೊಡಕ್ಷನ್ ಹೌಸ್ಗೆ ಬಿಟ್ಕೊಟ್ಬಿಡ್ಬೇಕಿತ್ತು. ದಟ್ಸ್ ಯುವರ್ ಪ್ರಾಬ್ಲಮ್, ಐ ಡಿಡ್ ಇಟ್ ಮೈ ಜಾಬ್ ಅಂತ. ಏನ್ ಮಾಡಿದ್ರು, ಥಿಯೇಟರ್ಗೆ ರಿಲೀಸ್ ಮಾಡಿ ಡಮಾಲ್ ಆಗ್ಬಿಟ್ರು. ಅದಕ್ಕೆ ಇಷ್ಟು ಕಾಸು ಅಂತೆಲ್ಲ ಕಟ್ಟೋದಿರುತ್ತೆ. ಅದಕ್ಕೋಸ್ಕರ ಬ್ರ್ಯಾಂಡಿಂಗ್ ಮಾಡು, ಅಡ್ವರ್ಟೈಸಿಂಗ್ ಮಾಡು, ಇನ್ನೊಂದು ಮಾಡು, ಏನೋ ಮಾಡ್ಬಿಟ್ರು. ಅದು ಇಟ್ ವಾಸ್ ಅ ಸ್ಮಾಲ್ ಬಜೆಟ್ ಮೂವಿ, ಇಟ್ ಹಸ್ ಗಾನ್ ಟು ದಿ ಔಟ್ ಆಫ್ ದಿ ಬಾಕ್ಸ್. ಅಲ್ಲಿ ನೋಡಿದ್ದಾನೆ. ಸೊ ಒಂದು ರಾಗ ಆಗೋಕ್ಕೆ ಹೋಗಿ ಇನ್ನೊಂದು ರಾಗ, ತಾಳ, ಮೇಳ, ಇನ್ನೊಂದು ಏನಾದ್ರೂ ಒಂದು ನಡೆಯುತ್ತೆ. ಸೊ ಕನ್ಯಾ ರಾಶಿಯವರಿಗೆ ಅಂಥದ್ದೊಂದುಂಟು. ಈ ವರ್ಷ 2025 ವೆರಿ ಕೇರ್ಫುಲ್. ಡೋಂಟ್ ರಶ್, ಡೋಂಟ್ ಜಂಪ್. ಇಷ್ಟೇ ಹೇಳಬಲ್ಲೆ. ನಿಧಾನ ಮಾಡಿ. ಗುರು ವಿಶೇಷವಾಗಿ ಕೇಂದ್ರಕ್ಕೆ ಬರ್ತಾನೆ. ವೃತ್ತಿಯಲ್ಲಿ ಒಂದು ಸ್ವಲ್ಪ ಅಸಮಾಧಾನ, ಹೌದು. ಆದರೆ ಪ್ರಾಪರ್ಟಿ ಡೆವಲಪರ್ಸ್ ಆಗಿದ್ದೀರಿ, ಸಿವಿಲ್ ಇಂಜಿನಿಯರಿಂಗ್, ಕನ್ಸ್ಟ್ರಕ್ಷನ್, ಕೆಮಿಕಲ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್, ಟೆಕ್ನಿಕಲ್ ಇಂಜಿನಿಯರಿಂಗ್, ಹಾರ್ಡ್ವೇರ್ ಇಂಜಿನಿಯರಿಂಗ್, ಸಾಫ್ಟ್ವೇರ್ಗಿಂತ ಹಾರ್ಡ್ವೇರ್ ಇಂಜಿನಿಯರಿಂಗ್, ಮೆಷಿನ್ ಲರ್ನಿಂಗ್, ಡೇಟಾ ಸೈನ್ಸು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ಈ ಗುಪ್ತಚರ ಇಲಾಖೆ, CBI ಇಲಾಖೆ, ಹ್ಯಾಕಿಂಗ್ ಇಲಾಖೆ, ಈ ಒಂದು ಡೇಟಾ ಕ್ರಿಯೇಟ್ ಮಾಡೋದು, ಪ್ಲಾನಿಂಗ್ ಮಾಡೋದು, ಪ್ರೊಜೆಕ್ಷನ್ ಮಾಡೋದು, ಟೂಲಿಂಗು, ಟೂಲ್ ಆ್ಯಂಡ್ ಡೈಸು, ದೊಡ್ಡ ದೊಡ್ಡ ಕೆಮಿಕಲ್ ಫ್ಯಾಕ್ಟ್ರಿಗಳಲ್ಲಿ ಕೆಲಸ, ಅದಕ್ಕೆ ಒಂದು ಪ್ರಾಜೆಕ್ಟ್ ಮಾಡಿಸ್ಕೊಡ್ತಕ್ಕಂಥದ್ದು, ಅರ್ತ್ ಮೂವರ್ಸು, ಅದಕ್ಕೊಂದು ಟೆಕ್ನಾಲಜಿ ಕೊಡಿಸ್ತಕ್ಕಂಥದ್ದು, ಕಾಂಪೊನೆಂಟ್ಸನ್ನು ಮಾಡಿಕೊಡ್ತಕ್ಕಂಥದ್ದು, ಚಿಕ್ಕ ಚಿಕ್ಕ ಗಾಡಿಗಳ ಸ್ಪೇರ್ ಪಾರ್ಟ್ಸ್ಗೆ ಸಂಬಂಧಪಟ್ಟಂಥ ಒಂದು ಅಂಗಡಿ ವ್ಯಾಪಾರ, ಈ ಹಾರ್ಡ್ವೇರ್ ಶಾಪ್ಸ್ನ ಅಂಗಡಿ ವ್ಯಾಪಾರ, ಈ ಒಂದು ಬಾತ್ ಟಬ್ ಅಂತೆ, ಹಾರ್ಡ್ವೇರ್ ಅಂದರೆ ಮನೆಗೆ ಬೇಕಾಗಿರ್ತಕ್ಕಂಥ ಟಾಯ್ಲೆಟ್ಟು, ಸಿಂಕು, ಪ್ಲಂಬಿಂಗ್ ಕೆಲಸಗಳು ಮಾಡಿಸೋದು, ಸರ್ವಿಸ್ ಓರಿಯೆಂಟೆಡ್ ಕೆಲಸಗಳು, ಎಲೆಕ್ಟ್ರಿಕಲ್ ಓರಿಯೆಂಟೆಡ್ ಸರ್ವಿಸ್ ಕೆಲಸಗಳು, ಆ ಥರದ ಕಾಂಪೊನೆಂಟ್ಗಳು ಇಟ್ಕೊಂಡಿರ್ತಕ್ಕಂಥದ್ದು, ವಾಚ್ ರಿಪೇರಿ, TV ರಿಪೇರಿ, ಫ್ರಿಜ್ ರಿಪೇರಿ, ವಾಷಿಂಗ್ ಮೆಷಿನ್ ರಿಪೇರಿ, ಈ ಥರದ್ದು ಗಾಡಿ ರಿಪೇರಿ, ಗಾಡಿ ವಾಷಿಂಗ್ ಮಾಡಿಸೋದು, ಈ ಥರದ ಒಂದು ಕೆಲಸ ಕಾರ್ಯಗಳು ವ್ಯವಸ್ಥೆಗಳಲ್ಲಿ ತೊಡಗಿಸ್ಕೊಂಡಿದ್ದೀರಿ. ಸೆಕ್ಯೂರಿಟಿ ಕೊಡೋದು, ಸೆಕ್ಯೂರಿಟಿ ಏಜೆನ್ಸಿಗಳನ್ನು ನಡೆಸ್ತಿರೋದು, ಸರ್ವಿಸ್ ಓರಿಯೆಂಟೆಡ್ ಹೌಸ್ ಕೀಪಿಂಗ್ ಕೊಡೋದು, ಕೆಲಸದವ್ರನ್ನ ರೆಡಿ ಮಾಡೋದು, ಜಾಬ್ಸ್ ಕೊಡಿಸೋದು, ಪ್ಲೇಸ್ಮೆಂಟ್ ಕನ್ಸಲ್ಟೆನ್ಸಿ ನಡೆಸೋದು, ಅವ್ರಿಗೆ ಟ್ರೈನ್ ಅಪ್ ಮಾಡೋದು, HR ಪಾಲಿಸಿಗಳಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥದ್ದು, ಬ್ಯಾಂಕಿಂಗ್ ಸೆಕ್ಟರ್, ಇನ್ಶೂರೆನ್ಸ್ ಸೆಕ್ಟರ್, ಕಮಿಷನ್ ಏಜೆಂಟ್, ಕನ್ಸಲ್ಟೆನ್ಸಿ ಸಂಬಂಧಪಟ್ಟಂಥ ಏಜೆನ್ಸಿಗಳಲ್ಲಿ ಕೆಲಸ ಮಾಡ್ತಿದ್ದೀರಾ, ಮಧ್ಯವರ್ತಿಯಾಗಿ ಸಂಬಂಧಪಟ್ಟಂಥ ಕೆಲಸ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡಿದ್ದೀರಾ, ಪ್ಯಾಕೇಜಿಂಗ್ ಇಂಡಸ್ಟ್ರಿಗಳಲ್ಲಿ ಕೆಲಸ ಮಾಡ್ತಿದ್ದೀರಾ, ಇನ್ಶೂರೆನ್ಸ್ ಇಂಡಸ್ಟ್ರಿಗಳಿಗೆ ಸಂಬಂಧಪಟ್ಟಂಥ ವೃತ್ತಿ ಉದ್ಯೋಗದಲ್ಲಿ ಕೆಲಸ ಮಾಡ್ತಿದ್ದೀರಾ. 2025 ವಿಲ್ ಬಿ ಫ್ಯಾಂಟಾಸ್ಟಿಕ್. ಬಟ್ ಒಂಚೂರು ತಳಮಳವೇ. ಯಾಕೋ ತೃಪ್ತಿಲ್ಲ, ಈಸ್ ನಾಟ್ ಲುಕಿಂಗ್ ಎಟ್ ಮೀ, ಈಸ್ ಸ್ಟ್ರಾಂಗರ್ ದನ್ ಮೀ, ಈಸ್ ಬಿಗರ್ ದನ್ ಮೀ, ಈ ಥರದ್ದು ಕೆಲವೊಂದು ಫ್ರಿಕ್ಕಿಂಗ್ ಈ ಥರದ ಆಗತಕ್ಕಂಥ ಭಾವ ಉಂಟು. ಅದೊಂದು ಗುರುದೋಷ ಇರುವುದರಿಂದ ಸದಾ ಏಕಾದಶಿ ದಿನ ಶ್ರೀರಾಮರಿಗೆ ಹೋಗ್ಬಿಟ್ಟು ಒಂದು ಬೊಗಸೆ ಕಡಲೆಕಾಳು ಫಲತಾಂಬೂಲದ ಜೊತೆ ಒಂದು ಪುಟ್ಟ ಶಲ್ಯ ಇಲ್ಲ ಕೈ ವಸ್ತ್ರದ ಸಮೇತ ಒಂದು ಸ್ವಲ್ಪ ಹೂವನ್ನು ಹೋಗಿ ರಾಮರ ಹೆಸರಿನಲ್ಲಿ ಅರ್ಚನೆ ಮಾಡಿಸಿ ಆಚಾರ್ಯರಿಗೆ ಕೊಟ್ಟು ಬಿಡಿ. ಬರಿಗೆಯಲ್ಲಿ ಹೋಗ್ಬೇಡಿ. ಯಾರಾದರೂ ಆಚಾರ್ಯರಿಗೆ, ಗುರುಗಳಿಗೆ, ಪುರೋಹಿತರಿಗೆ ಕೊಡ್ತಾ ಬನ್ನಿ. ನಮ್ಮ ನಂಜನಗೂಡು ಕ್ಷೇತ್ರ ವಿಶೇಷವಾಗಿ ಆಯಿತು ಅಂದರೆ ಶಿವಕ್ಷೇತ್ರ, ಮುರುಡೇಶ್ವರ, ಮಾದೇಶ್ವರ, ಧರ್ಮಸ್ಥಳ,
ಇಂಥ ಕ್ಷೇತ್ರಗಳಿಗೆ ಹೋಗ್ಬಿಟ್ಟು ಒಂದು ರಾತ್ರಿ ಇದ್ದು ದರ್ಶನ, ತುಲಾಭಾರ ಮಾಡಿಸಿ, ಕಾಳು, ಬೆಲ್ಲ, ಹಣ್ಣು, ಬಾಳೆಹಣ್ಣು, ಈ ಥರದ್ದು ಏನಾದರೂ ಒಂದು ತುಲಾಭಾರ, ಮಕ್ಕಳ ತುಲಾಭಾರ, ಯಜಮಾನರ ತುಲಾಭಾರ, ಯಜಮಾನಿಯ ತುಲಾಭಾರ, ಕಲ್ಯಾಣೋತ್ಸವ, ಮುಖ್ಯವಾಗಿ ಶಿವ ಪಾರ್ವತಿ ಕಲ್ಯಾಣೋತ್ಸವ ನಡೀತಿದ್ರೆ ಅಲ್ಲೋಗಿರಿ. ಎಲ್ಲೆಲ್ಲಿ ಕಲ್ಯಾಣೋತ್ಸವಗಳು ನಡೆಯುತ್ತೋ ಅಲ್ಲೋಗಿ ಬನ್ನಿ. ಒಂದು 3 ವಾರ ಇಲ್ಲ 3 ತಿಂಗಳು ನಿಮ್ಗೆ ರಕ್ಷೆ ಆಗಿ ನಿಂತಿರುತ್ತೆ. ಯಾವುದೇ ಒಂದು, ಅಲ್ಲೊಂದು ಚಿಕ್ಕದಾಗಿ ಗಂಡ ಶನಿ ಕುಳಿತಿದ್ದಾನೆ, ಗುರು ರೂಪದಲ್ಲಿ ಕುಳಿತಿದ್ದಾನೆ. ವೆರಿ ಕೇರ್ಫುಲ್. ಸೊ ಕುಟುಂಬದಲ್ಲೋ ಒಂದು ನೋವು, ಒದ್ದಾಟ, ಹಿರಿಯರವರ ಹಸ್ತಂಗತ, ಎಲ್ಲ ಆರೋಗ್ಯ ಸಮಸ್ಯೆ, ಅದು ನಿಮ್ಮ ಮನಸ್ಸಿಗೆ ಪರಿಣಾಮ. ಹಾಗೆ ಮಕ್ಕಳ ವಿಚಾರದಲ್ಲಿ ನೋವು, ತುಂಬ ನಂಬಿದವರ ವಿಚಾರದಲ್ಲಿ ನೋವು, ಇವುಗಳು ನಡೆಯತಕ್ಕಂಥದ್ದಾಗುತ್ತೆ. ಸ್ವಲ್ಪ ಬಂಗಾರ ಆಭರಣಗಳನ್ನು ಹುಷಾರಾಗಿ ಎತ್ತಿಟ್ಕೊಳ್ಳಿ. ಕಳ್ಕೊಳ್ಳೋದುಂಟು, ನಿಮ್ಮ ಬೇಜವಾಬ್ದಾರಿಯಿಂದಲೋ ಮರವಿನಿಂದಲೋ ಇಲ್ಲ ಯಾರಿಗಾದ್ರೂ ಹಾಕುವಂತ ಕೊಟ್ಟು ಒಂದು ಏಟು ತಿನ್ನೋದು, ಈ ಥರದ್ದು ಆಗತಕ್ಕಂಥದ್ದು ಉಂಟು. ವೆರಿ ವೆರಿ ಕೇರ್ಫುಲ್. ಅದನ್ನು ನೋಡ್ಕೊಳ್ಳಿ. ಬಂಗಾರದ ವಸ್ತುಗಳನ್ನು, ವಜ್ರಗಳ ಮೇಲೆ ದುಡ್ಡು ಹಾಕಬೇಡಿ. ಆಲ್ರೆಡಿ ವಜ್ರದ ಆಭರಣಗಳ ಪ್ರೈಸು 20% ಬಿದ್ದಿದೆ. ಲ್ಯಾಬ್ಗಳಲ್ಲಿ ತಯಾರು ಮಾಡ್ತಿದ್ದಾರೆ ವಜ್ರಗಳನ್ನ, ನೆನ್ಪಿಟ್ಕೊಳ್ಳಿ. ಇನ್ನೂ ಇಳಿಯುತ್ತೆ, ವಜ್ರದ ಕಾಸ್ಟು ಇಳಿಯುತ್ತೆ. ಶುಕ್ರ ವಜ್ರಕಾರಕ, ಡೈಮಂಡ್ ಕಾರಕ. ಸೊ ಆ ಶುಕ್ರ ಶನಿ ಜೊತೆಲಿ 6ನೇ ಮನೇಲಿ ಕುಳಿತಿದ್ದಾನೆ. ನಿಮಗೆ ಡೈಮಂಡ್ ಅಂದ್ರೆ ಇಷ್ಟ, ಡೈಮಂಡ್ ರಿಂಗು, ಡೈಮಂಡ್ ಇರಬೇಕು, ಡೈಮಂಡ್ ನೆಕ್ಲೆಸ್ಸು, ನಮಸ್ತೆ ಅಂತ ಹೇಳ್ಬಿಡಿ. ಅಮ್ಮ ತಾಯಿ ಲಕ್ಷ್ಮೀದೇವಿ ನೀನು ಅಲ್ಲಿರು, ನಾನು ಇಲ್ಲಿರ್ತೀನಿ ಅಂತ. ನಾರಾಯಣ ಸ್ವರೂಪ ನೀವು. ಇದು ನೆನಪಲ್ಲಿ ಇಟ್ಕೊಂಡು ಹೆಜ್ಜೆ ಇಡ್ತಕ್ಕಂಥದ್ದು ಮಾಡಿ. ಪರಿಹಾರ ಮಾತಾಡೋಣ. ಪ್ರೀತಿ ಎಂಬ ಮಾರುಕಟ್ಟೆಯಲ್ಲಿ ಪ್ರೀತಿಯನ್ನು ಮಾರಲಾಗುವುದಿಲ್ಲ ಅಂತ ಬೋರ್ಡ್ ಹಾಕೊಂಡ್ಬಿಡಿ. ನಿಮ್ ಸಾಕು, ನಿಮ್ ಪ್ರೀತಿ ಕೊಟ್ಟಿದ್ದು ಸಾಕು, ನೀವು ನಂಬಿದ್ದು ಸಾಕು. ಸಾಕು. ಬಿ ಹ್ಯಾಪಿ ಟು ಬಿ ಅಲೋನ್. ನೀವಾಗಿದ್ದು ಬಿಡಿ ಸಾಕು ಮಕ್ಕಳೇ. ಕಲ್ಲು ಮಾಡ್ಲಿಕ್ಕೆ ಶನಿ ಬಂದು ಕೂತಿದ್ದಾನೆ. ಧನ್ಯೋಸ್ಮಿ ಅಂದ್ಬಿಡಿ. ಧನ್ಯೋಸ್ಮಿ ಸಾಕು. ಈ ಪ್ರಪಂಚದಲ್ಲಿ ಒಳ್ಳೆಯವ್ರ ಕಾಲ ಇಲ್ಲ. ಬೇಡ, ನೀವು ಒಳ್ಳೆಯವರಾಗೋದೇ ಬೇಡ. ನೀವು ಕೆಟ್ಟವರಂತೂ ಅಲ್ಲವೇ ಅಲ್ಲ. ನಿಮಗೆ ಬರೋಲ್ಲ, ನೀವು ಕೆಟ್ಟವರಲ್ಲ. ಪ್ರಾಬ್ಲಮ್ ಅದೇ, ನಿಮ್ಮ ಪ್ರೀತಿಯೇ ನಿಮಗೆ ಉರುಳು. ಇನ್ನು ಮಾರಾಟಕ್ಕಿಲ್ಲ. ಅವನು ಎಷ್ಟೇ ಒಳ್ಳೆಯವನು ಬಂದರೂ ಇಲ್ಲ. ಸಾಕು ಸಾಕು. ನನ್ನ ತೃಪ್ತಿಗೆ ಏನೋ ಒಂದಷ್ಟು ಕೊಟ್ಟಿದ್ದೀನಿ ಅಷ್ಟೇ. ಬೇಕು ಅಂದ್ರೆ ಒಂದಷ್ಟು ಸುಮ್ಮನೆ ಏನೋ ಒಂದು ಈ ಥರ ಅಷ್ಟೇ. ಇನ್ನು ಬೇಡ, ಇನ್ನು ಬೇಡ. ಸೋಕಿಸ್ಲಿಕ್ಕೆ ಹೋಗ್ಬೇಡಿ, ಸೋಕಿಸ್ಕೊಳ್ಳೋಕ್ಕೂ ಹೋಗ್ಬೇಡಿ, ಹತ್ರಕ್ಕೆ ಬಿಟ್ಕೋಬೇಡಿ. ಪುಡೆ ಬೌಂಡ್ರಿ. ಮನೆಯ ಮುಂದುಗಡೆ ನಾಯಿ ಇದೆ, ಎಚ್ಚರಿಕೆ. ಇದೆಯೋ ಇಲ್ವೋ ಅದು ನಮಗೆ ಗೊತ್ತು, ಕಚ್ಚುತ್ತೋ ಇಲ್ವೋ ನಮಗೆ ಗೊತ್ತು. ಅದು ಪಿಟ್ಬುಲ್ ಇದೆಯಾ ಇಲ್ಲ ಪಮೇರಿಯನ್ ಇದೆಯಾ ಅದು ನಮಗೆ ಗೊತ್ತು. ನಾನೇ ಮುಂದುಗಡೆ ಇಷ್ಟೇ, ನಾಯಿ ಇದೆ, ಎಚ್ಚರಿಕೆ. ಇದನ್ನ ಹಾಕೊಳ್ಳಿ. ಸಾಕು ಮಕ್ಕಳೇ. ಮೊನ್ನೆ ಕೂಡ ಕನ್ಯಾ ರಾಶಿ ಒಂದು ಪುಟ್ಟ ಮಗು, ಕನ್ಯಾ ಲಗ್ನ, ಕಳಕ್ಕಂಡ್ಬಿಡ್ತು. ಇವಳಿಗೆ ಮದುವೆ ಮಾಡಿದ್ರೆ 3 ದಾರಿ ಆಗುತ್ತೆ, ಎಡವಟ್ಟ ಆಗ್ತಾಳೆ. ಇಷ್ಕಿನ ಮಾರುಕಟ್ಟೆಯಲ್ಲಿ ಇಷ್ಕಿಗೋಸ್ಕರ ಒದ್ದಾಡ್ಬಿಡ್ತಾಳೆ. ಏನಾಗಿದೆ ಗೊತ್ತಾ? ಪುಟ್ಟ ಮಗು ಮನೇಲಿ ಮದುವೆ ಮಾಡಿಬಿಟ್ಟಿದ್ದಾರೆ. ಅರ್ಥ ಮಾಡ್ಕೊಂಡಿಲ್ವೋ ಏನೋ, ಇಲ್ಲೋ ಒಂದು ಕೆಲಸ. ಪುಟ್ಟ ಮಗು ಅಲ್ಲಿ ಯಾರೋ ಪರಿಚಯ, ಅವನೊಂದು ಮಂಗ, ಇಲ್ಲಿಲ್ಲದ ಆ ಒಂದು ಬಯಕೆಗಳು, ಆನಂದವು. ಪಾಪ ಪುಟ್ಟ ಮಗು ಇಷ್ಕಿನ ಮಾರುಕಟ್ಟೆಯಲ್ಲಿ ಅಂತ ಹೇಳದ್ನಲ್ಲ, ಪುಟ್ಟ ಮಗು. ಆ ಧಾವಂತ ನಾನು ಏನೋ ಮಾಡ್ಕೊಬಿಟ್ಟೆ. ನನ್ನ ಮಗೋ ನೀನು ಎಡವಟ್ ಮಾಡ್ಕೋತಿ ಅಂದ್ರೆ ಏನ್ ಮಾಡಿದಾರೆ ಗೊತ್ತಾ? ಆಫೀಸಲ್ಲಿ ಅವ್ನು ಯಾರೋ ಆಫೀಸ್ ಬಾಯ್ ರೇಂಜ್ ಅಂತೆ. ಅದು ಏನ್ ತಲೆ ಕೆಡ್ಸಿದ್ನೋ, ಅದು ಏನ್ ಹೇಳಿದ್ನೋ, ಮನೆ ಬಿಟ್ಟು ಸೀದಾ ಹೋಗ್ಬಿಟ್ಟಿದ. ಇವ್ರು ಕಂಪ್ಲೇಂಟ್ ಕೊಟ್ಟಿದ್ದ, ಕರ್ಕೊಂಬಂದು ಸೀದಾ ಎಲ್ಲೋ ದೇವಸ್ಥಾನಗಳು ಇನ್ನೊಂದು ಅಂತ ಹೋಗಿ 1 ವಾರ 10 ದಿನ ಬಂದಿದ್ದೆ ಬಿಟ್ಟು ಅವನ್ ಪಾಡಿಗೆ ಎದ್ದೋಗಿದ್ದಾನೆ. ಇಸ್ಕಿನ ಮಾರುಕಟ್ಟೆಯಲ್ಲಿ ನಿಷ್ಠಾವಂತರಿಲ್ಲ, ಅತ್ತ ಇಲ್ಲ ಇತ್ತ ಇಲ್ಲ, ಈ ಮೂರ್ಖನೂ ಇಲ್ಲ, ಈ ಶತಮೂರ್ಖನೂ ಇಲ್ಲ. ಮಧ್ಯದಲ್ಲಿ ನಿಂತು ಬಿಟ್ಟು ಹೀಗೇ ನೋಡ್ತಿದ್ದಾಳ ಪುಟಾಣಿ ಮಗು. ಎಲ್ಲೋ ಕದ್ಲು, ಏನೋ ಮಾಡ್ಕೋಬಿಟ್ಟೆ ಪುಟ್ಟ. ಈ ಅಜ್ಜನ ಹತ್ರ ಬರಬಾರ್ದಿತ್ತ ಒಂದು ಮಾತು. ಅಜ್ಜ ಬೇಡ, ಅಮ್ಮ ಬೇಡ, ಅಮ್ಮನಿಗಿಂತ ದೊಡ್ಡವ್ರು ಇನ್ನೊಬ್ರಿದ್ದಾರೆ ಪಕ್ಕದಲ್ಲಿ. ಅಮ್ಮ ದೊಡ್ಡಮ್ಮ, ಹಿಂಗ ಅನ್ನಿಸ್ತಿದ್ದೆ ನನಗೆ, ನನ್ನ ಮನಸ್ಸು ಯಾವ್ದು ಸರಿ. ಈಗ ನೋಡಿದ್ರೆ ಇಲ್ಲಿ ಏನೂ ಇಲ್ಲ, ಉಪ್ಪುಗೂ ಇಲ್ಲ, ಖಾರಕ್ಕಿಲ್ಲ, ಏನೋ ಒಂದು ಆಗಿದೆ, ಗೊತ್ತಿಲ್ಲ. ಇಲ್ಲದಿದ್ರೆ ಮನೆಯ ಮಗು ಎದ್ದು ಹೊರಗಡೆ ತಿನ್ನುತ್ತೆ ಅಂದ್ರೆ, ಯಾರೋ ಹೊರಗಡೆಯವ್ರು ಮಾತಾಡಿದ ಮಾತನ್ನು ನಂಬಿಬಿಟ್ಟಿದೆ ಅಂದ್ರೆ, ಮನೆಯ ಯಜಮಾನನದ್ದೇ ತಪ್ಪು ನೆನಪಿಟ್ಕೊಳ್ಳೋ ಅಷ್ಟು ಚಿಕ್ಕ ಮಗು. ಅವ್ನು ನೋಡ್ಕೋಬೇಕಿತ್ತು. ಅವಳು ಬೇಕು ಬೇಡ ಇನ್ನೊಂದು ಎಲ್ಲೋ ಇರುತ್ತೆ. ಹೊಸತನ, ಹೊಸ ಬದುಕು, ಹೊಸ ಪರಿಚಯ, ಹೊಸ ಕುಟುಂಬ ವ್ಯವಸ್ಥೆಯಲ್ಲಿ ಗೊತ್ತಿಲ್ಲ.
ಅವಳನ್ನ ನೋಡ್ಕೋಬೇಕು. ಹೆಣ್ಣು ಮಗು ಬಳ್ಳಿ ಅದು, ಹಬ್ಕೋಬಿಡ್ತಾಳೆ. ಯಾರೋ ಆಸರೆ, ಏನೋ ಮಾತು ಗೊತ್ತಿಲ್ಲ ತಾಯಿ ಜೀವಪ್ಪ. ಅಯ್ಯೋ, ಇಸ್ಕಿನ ಮಾರುಕಟ್ಟೆಯಲ್ಲಿ ನಿಷ್ಠಾವಂತರಿಲ್ಲ ಮಕ್ಕಳೇ. ನಿಮ್ ಕೈ ಮುಗಿತಾನೆ, ಸಾಕು, ಬೋರ್ಡ್ ಹಾಕೊಂಬಿಡಿ. ಬೇಡ, ನಮ್ ಗಮ್ಯ ನಮ್ ಗಮನ ಬೇಡ, ಹಾಕು ಗಾಯಗಳು ಸಾಕು ಮಕ್ಕಳು. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ